ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದಂತಹ ಗಿವ್ ಒನ್ ವರ್ಡ್ ಅನ್ನುವಂಥ ವ್ಯಾಕರಣ ಅಂಶದ ತರಗತಿಯ ಮುಂದುವರಿದ ಭಾಗವನ್ನು ಇವತ್ತು ಅಧ್ಯಯನ ಮಾಡೋಣ. ಪಾಯಿಂಟ್ ನಂಬರ್ 51, ಒನ್ ಹೂ ಈಟ್ಸ್ ಬೋತ್ ಪ್ಲ್ಯಾಂಟ್ ಆ್ಯಂಡ್ ಮೀಟ್. ಪ್ಲ್ಯಾಂಟ್ ಅಂದರೆ ಸಸ್ಯ, ಮೀಟ್ ಅಂದರೆ ಮಾಂಸ. ಇಲ್ಲಿ ಯಾವ ವ್ಯಕ್ತಿ ಅಥವಾ ಯಾವ ಜೀವಿ ಸಸ್ಯವನ್ನು ಮತ್ತು ಮಾಂಸವನ್ನು ಸೇವನೆ ಮಾಡ್ತಾನೆ ಅವನು ನಾವು ಏನು ಕರಿತೀವಿ? ಓಮ್ನಿವರಸ್. ಓಮ್ನಿವರಸ್ ಅಂತಂದಾಗ ಮಿಶ್ರಾಹಾರಿ. ನೆಕ್ಸ್ಟ್, ಒನ್ ಹೂ ಈಟ್ಸ್ ಓನ್ಲಿ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ ಅಂದರೆ ಸಸ್ಯ. ಯಾವ ವ್ಯಕ್ತಿ ಕೇವಲ ಸಸ್ಯವನ್ನು ಅಥವಾ ಸಸ್ಯಜನ್ಯ ಆಹಾರವನ್ನು ಸೇವನೆ ಮಾಡ್ತಾನೆ ಅಥವಾ ಯಾವ ಜೀವಿ ಸಸ್ಯವನ್ನು ಸೇವನೆ ಮಾಡ್ತಾರೆ ಅದಕ್ಕೆ ನಾವು ಏನು ಕರಿತೀವಿ? ಹೆರ್ಬಿವೋರಸ್, ಸಸ್ಯಾಹಾರಿ ಪ್ರಾಣಿ. ನೆಕ್ಸ್ಟ್, ಒನ್ ಹೂ ಈಟ್ಸ್ ಆ್ಯನಿಮಲ್ಸ್ ಓನ್ಲಿ ಆರ್ ಒನ್ ಹೂ ಫೀಡ್ಸ್ ಆನ್ ಫ್ಲ್ಯಾಶ್ ಅಂದರೆ ಮಾಂಸ. ಯಾರು ಮಾಂಸವನ್ನು ಸೇವನೆ ಮಾಡ್ತಾರೋ ಅವ್ರಿಗೆ ನಾವೇನು ಕರಿತೀವಿ? ಕಾರ್ನಿವೋರಸ್ ಅಂದರೆ ಮಾಂಸಾಹಾರಿ. ಓಮ್ನಿವೋರಸ್ ಅಂದರೆ ಮಿಶ್ರಾಹಾರಿ, ಹೆರ್ಬಿವೋರಸ್ ಅಂದರೆ ಸಸ್ಯಾಹಾರಿ, ಕಾರ್ನಿವೋರಸ್ ಅಂದರೆ ಇದು ಮಾಂಸಾಹಾರಿ. ನೆಕ್ಸ್ಟ್, ಒನ್ ಹೂ ಹ್ಯಾಸ್ ಲಾಸ್ಟ್ ಬೋತ್ ಪೇರೆಂಟ್ಸ್. ಲಾಸ್ಟ್ ಅಂದರೆ ಕಳೆದುಕೊಳ್ಳೋದು. ಯಾವ ವ್ಯಕ್ತಿ ಪಾಲಕರನ್ನು ಕಳೆದುಕೊಂಡಿರ್ತಾನೆ ಅವನು ನಾವೇನು ಕರಿತೀವಿ? ಓರ್ಫ್ಯಾನ್ ಅಂತ ಕರಿತೀವಿ. ಓರ್ಫ್ಯಾನ್ ಅಂತಂದರೆ ಅನಾಥ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ 55 ನಂಬರ್, ಅ ಪರ್ಸನ್ ಅನೇಬಲ್ ಟು ಸ್ಪೀಕ್. ನೋಡಿ, ಇವೇನು ಮೂರು ಗಿವ್ ಒನ್ ವರ್ಡ್ಸ್ ಅದಾವ, ಮೂರರಲ್ಲಿ ಒಂದು ಮಾತ್ರ ಒಂದಂತರೂ ನಿಜವಾಗಿಯೂ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ. ಅ ಪರ್ಸನ್ ಅನೇಬಲ್ ಟು ಸ್ಪೀಕ್. ಅನೇಬಲ್ ಅಸಾಧ್ಯ, ಸ್ಪೀಕ್ ಅಂದರೆ ಮಾತನಾಡಲು ಅಸಾಧ್ಯವಾಗುವಂಥ ವ್ಯಕ್ತಿಗೆ ನಾವು ಡಮ್ ಅಂತ ಕರಿತೀವಿ. ಅಂದರೆ ಮೂಕ ಅಥವಾ ಮೂಗ ಅನ್ನುವಂಥ ಅರ್ಥ ಇದು ಹೊಂದದೆ. ಅ ಪರ್ಸನ್ ಅನೇಬಲ್ ಟು ಸಿ ಅಂದರೆ ನೋಡಲು ಅಸಾಧ್ಯವಾಗುವಂಥ ವ್ಯಕ್ತಿಗೆ ಬ್ಲೈಂಡ್ ಅಂತ ಕರಿತೀವಿ. ಬ್ಲೈಂಡ್ ಅಂದರೆ ಕುರುಡ. ನೆಕ್ಸ್ಟ್ 57, ಅ ಪರ್ಸನ್ ಅನೇಬಲ್ ಟು ಹಿಯರ್. ಯಾವ ವ್ಯಕ್ತಿ ಕೇಳಿಸಿಕೊಳ್ಳಲಿಕ್ಕೆ ಅಸಾಧ್ಯವಾಗಿದೆಯೋ ಆ ವ್ಯಕ್ತಿಗೆ ನಾವು ಡೀಫ್ ಅಂತ ಕರಿತೀವಿ. ಡೀಫ್ ಅಂದರೆ ಕಿವುಡ. ಡಂಬ್ ಅಂದರೆ ಮೂಕ, ಬ್ಲೈಂಡ್ ಅಂದರೆ ಕುರುಡ, ಡೀಫ್ ಅಂದರೆ ಕಿವುಡ. ನೆಕ್ಸ್ಟ್ 57, ಅ ಪರ್ಸನ್ ಹೂ ಮೇಕ್ಸ್ ಗೋಲ್ಡ್ ಆರ್ಟಿಕಲ್ಸ್. ಯಾವ ವ್ಯಕ್ತಿ ಬಂಗಾರದ ಆಭರಣಗಳನ್ನು ವಸ್ತುಗಳನ್ನು ತಯಾರಿ ಮಾಡ್ತಾನೆ ಅವನಿಗೆ ನಾವು ಗೋಲ್ಡ್ ಸ್ಮಿತ್ ಅಂತ ಕರಿತೀವಿ, ಅಂದರೆ ಪತ್ತಾರ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವು ವರ್ಡ್ಸ್ ಮಾತ್ರ ಬರೆದಿದ್ದೀನಿ, ಇದರ ಬ್ಯಾಕ್ ಸೈಡ್ ಸೆಂಟೆನ್ಸನ್ನು ಹಾಕ್ಕೊಳ್ಬೇಕು. ಅ ಪರ್ಸನ್ ಹೂ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಅವನು ಯಾರು ಅಂದರೆ ಪೊಲೀಸ್, ಆರಕ್ಷಕ. ನೆಕ್ಸ್ಟ್, ಅ ಪರ್ಸನ್ ಹೂ ಮೇಕ್ಸ್ ಆರ್ ಅ ಪರ್ಸನ್ ಹೂ ರೈಟ್ಸ್ ಅ ಪೋಯಮ್, ಪೋಯೆಟ್. ಪೋಯೆಟ್ ಅಂದರೆ ಕವಿ. ಅ ಪರ್ಸನ್ ಹೂ ಮೇಕ್ಸ್ ಪಾಟ್ಸ್, ಪಾಟರ್ ಅಂದರೆ ಕುಂಬಾರ. ಅ ಪರ್ಸನ್ ಹೂ ಡ್ಯಾನ್ಸಸ್, ಡ್ಯಾನ್ಸರ್, ನೃತ್ಯಗಾರ. ಅ ಪರ್ಸನ್ ಹೂ ಸಿಂಗ್ಸ್, ಸಿಂಗರ್, ಹಾಡುಗಾರ. ನೆಕ್ಸ್ಟ್ ಒನ್, ಅ ಪರ್ಸನ್ ಹೂ ಡ್ರೈವ್ಸ್ ಅ ಕಾರ್, ಬಸ್, ಹೀ ಈಸ್ ಅ ಡ್ರೈವರ್, ಚಾಲಕ. ಅ ಪರ್ಸನ್ ಹೂ ರೀಡ್ ಆರ್ ರೈಟ್, ಓದು ಅಥವಾ ಬರೆಯುವುದು. ಯಾವ ವ್ಯಕ್ತಿ ಮಾಡ್ತಾನೆ ಅವನಿಗೆ ಲಿಟ್ರೇಟ್ ಅಂತ ಕರಿತೀವಿ. ಇದರ ಅರ್ಥ ಅಕ್ಷರಸ್ಥ. ನೆಕ್ಸ್ಟ್ ಒನ್, ಅ ಪರ್ಸನ್ ಹೂ ಕೆನಾಟ್ ರೀಡ್ ಆರ್ ರೈಟ್. ಅ ಪರ್ಸನ್ ಹೂ ಕೆನಾಟ್ ರೀಡ್ ಆರ್ ರೈಟ್. ಯಾವ ವ್ಯಕ್ತಿ ಓದಲು ಮತ್ತು ಬರೆಯಲು ಬರುವುದಲ್ಲವೋ ಅವನನ್ನು ಇಲ್ಲಿಟರೇಟ್, ಅನಕ್ಷರಸ್ಥ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಒನ್ ಪರ್ಸನ್ ಹೂ ಸ್ಟಿಚಸ್ ಶರ್ಟ್ ಆರ್ ಪ್ಯಾಂಟ್. ಯಾವ ವ್ಯಕ್ತಿ ಬಟ್ಟೆಯನ್ನು ಹೊಲಿತಾನೆ ಅವ್ನು ಟೇಲರ್ ಅಂತ ಕರಿತೀವಿ, ಅದರ ಕನ್ನಡದಲ್ಲಿ ದರ್ಜಿ. ಅ ಹೋಮ್ ಫಾರ್ ಆರ್ಫ್ಯಾನ್ಸ್. ಆರ್ಫ್ಯಾನ್ ಅಂತಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ, ಅನಾಥ. ಹಾಗಾದರೆ ಅನಾಥರಿಗೆ ಇರುವಂತಹ ಮನೆ ಆರ್ಫನೇಜ್ ಅಂದರೆ ಅನಾಥಾಲಯ. ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್. ಭೂಮಿಯನ್ನು ಕಲ್ಟಿವೇಟ್ ಮಾಡುವಂಥ ವ್ಯಕ್ತಿ ಯಾರು ಅಂದರೆ ಫಾರ್ಮರ್, ರೈತ. ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯುವಂಥ ವ್ಯಕ್ತಿ ಯಾರಪ್ಪ ಅಂದರೆ ರೈತ.
ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ 70. ಎ ಪರ್ಸನ್ ಹೂ ಪ್ಲೇಸ್ ಆನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಯಾರು ಬಳಸ್ತಾರ ಅಥವಾ ಬಾರಿಸ್ತಾರ ಅವ್ರನ್ನ ನಾವೇನು ಕರಿತೀವಿ? ಮ್ಯೂಸಿಷಿಯನ್ ಅಂತಂದರೆ ಸಂಗೀತಗಾರ ಅಂತಂದಾಗ ಕೇವಲ ಇಲ್ಲಿ ಒಂದೇ ವಾದ್ಯ ಇದ್ದರೆ ಅದು ಸಂಗೀತ ಅಂತ ಅನಿಸ್ಕೊಳ್ಳೋದಿಲ್ಲ. ಅಲ್ಲಿ ಎಲ್ಲ ಥರದ ವಸ್ತುಗಳು ಮುಖ್ಯವಾಗಿ ಬೇಕಾಗ್ತವೆ. ಹಾಗಾಗಿ ಮ್ಯೂಸಿಷಿಯನ್ ಅಂತಂದರೆ ಸಂಗೀತಗಾರ. ನೋಡಿ, ಇನ್ನೂ ಹಲವಾರು ನಾವು ಎಕ್ಸಾಂಪಲ್ಗಳನ್ನು ಇದಕ್ಕೆ ಕೊಡ್ಬೋದು. ಆದರೆ ಇಷ್ಟೇ ಎಕ್ಸಾಂಪಲ್ಗಳನ್ನು ನೀವು ಓದಿಕೊಂಡು ಇನ್ನಿತರೆ ಎಕ್ಸಾಂಪಲ್ಗಳನ್ನು ನಿಮ್ಮ ಹತ್ತಿರ ಇರುವಂಥ ಪುಸ್ತಕಗಳಲ್ಲಿ ಅಥವಾ ನೀವು ಇನ್ನೂ ಸಂಗ್ರಹ ಮಾಡಿಕೊಂಡು ಅವುಗಳನ್ನ ಪಡೆದು ಅಧ್ಯಯನ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.